ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ರೆಕ್ರೂಟ್ಮೆಂಟ್ನ ಒಂದು ಡಿಟ್ಟೋ ಅವರು ಮಾಡ್ತಿದ್ದಾರೆ. ಡಿಟ್ಟೋ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ. ಸೊ ಇವರು ಜನರಿಗೆ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ, ಹಾಗೆ ಅವ್ರಿಗೆ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಮತ್ತು ಕ್ಲೈಮ್ ಮಾಡೋಕ್ಕೆ ಹೆಲ್ಪ್ನ ಮಾಡ್ತಾರೆ. ಸೊ ಇಲ್ಲಿ ಫಿನ್ಶಾರ್ಟ್ಸ್ ನ್ಯೂಸ್ ಲೆಟರ್ ರೈಟರ್ ಈ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದು ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಮತ್ತು ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಫಿನ್ಶಾರ್ಟ್ಸ್ ಏನು? ಫಿನ್ಶಾರ್ಟ್ಸ್ ಒಂದು ನ್ಯೂ ಏಜ್ ಮೀಡಿಯಾ ಸ್ಟಾರ್ಟಪ್ ಅಂತ ಹೇಳ್ಬೋದು. ಇದು ಏನಂದರೆ ಲೈಕ್ ಮಿಲೇನಿಯಲ್ಸ್ ಮತ್ತು ಜೆನ್ಜಿ ಅವರಿಗೆ ಫೈನಾನ್ಸ್ನ ಈಸಿಯಾಗಿ ಅರ್ಥ ಮಾಡ್ಕೊಳೋ ಥರ ತಿಳಿಸ್ಕೊಡೋದು ಇವರ ಏಮ್ ಆಗಿದೆ. ಇನ್ನು ಫಿನ್ಶಾರ್ಟ್ಸ್ ಅವರು ಏನು ಮಾಡ್ತಾರೆ ಅಂತ ಅಂದರೆ ಡೈಲಿ ಒಂದು 3 minutes ಡೈಲಿ ನ್ಯೂಸ್ ಲೆಟರ್ಸ್ನ ರಿಲೀಸ್ ಮಾಡ್ತಾರೆ. ಅಂದರೆ ಕರೆಂಟ್, ಫೈನಾನ್ಸ್ ಮತ್ತು ಬಿಸ್ನೆಸ್ ನ್ಯೂಸ್ ಬಗ್ಗೆ. ಇವ್ರದ್ದು ಆಲ್ಮೋಸ್ಟ್ ಲೈಕ್ 5 lakh ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ. ಹಾಗೆ ಇವರು ತುಂಬ ಜನರ ಜೊತೆ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾರೆ, ಅದ್ರ ಬಗ್ಗೆನೂ ಎಲ್ಲ ತಿಳಿಸ್ಕೊಡ್ತಾರೆ. ಇನ್ನು ಡಿಟ್ಟೋ ಬೈ ಫಿನ್ಶಾರ್ಟ್ಸ್ ಇವ್ರು ಏನಂದರೆ ಮಿಲೇನಿಯಲ್ಸ್ಗೆಲ್ಲ ಒಂದು ಬೆಟರ್ ಫೈನಾನ್ಷಿಯಲ್ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ನ ಮಾಡ್ತಾರೆ. ಇನ್ನು ಹೂ ಈಸ್ ಬ್ಯಾಕಿಂಗ್ ಅಸ್, ಲೈಕ್ ಇದನ್ನ ಯಾರು ಇದಕ್ಕೆ ಯಾರು ಫಂಡ್ ಮಾಡ್ತಿದ್ದಾರೆ ಅಂದರೆ ಝೀರೋದ ಒಂದು ಇಂಡಿಯಾದ ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್ ಅಂತಲೇ ಹೇಳ್ಬೋದು. ನೀವೇನಾದರೂ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಿದ್ರೆ ಇದು ನಿಮಗೆ ಗೊತ್ತಿರುತ್ತೆ. ಸೊ ನೀವೇನಾದ್ರು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ನೋಡೋದಾದರೆ ಫೈನಾನ್ಸ್, ಎಕಾನಮಿ ಮತ್ತು ಬಿಸ್ನೆಸ್ ಟಾಪಿಕ್ಗಳ ಬಗ್ಗೆ ಕ್ಲಿಯರ್, ಕನ್ಸೈಸ್, ಇನ್ಸೈಟ್ಫುಲ್ ಸ್ಟೋರೀಸ್ಗಳನ್ನ ಬರೀಬೇಕಿರುತ್ತೆ. ಇನ್ನು ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ಗಳನ್ನ ಎಂಗೇಜಿಂಗ್ ಮತ್ತು ಈಸಿ ಟು ಅಂಡರ್ಸ್ಟ್ಯಾಂಡ್ ಮ್ಯಾನರಲ್ಲಿ ಸ್ಟೋರೀಸ್ನ ಬರೀಬೇಕಾಗಿರುತ್ತೆ. ಇನ್ನು ಫಿನ್ಶಾರ್ಟ್ಸ್ ನ್ಯೂಸ್ ಲೆಟರ್ಗೆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಇನ್ನು ಐಡಿಯಾಸ್ ಏನಾದ್ರು ಇದ್ದರೆ ಅದನ್ನ ಎಲ್ಲ ಎಕ್ಸಿಕ್ಯೂಟ್ನ ಮಾಡಬೇಕಾಗಿರುತ್ತೆ. ಇನ್ನು ಇದಕ್ಕೆ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇರಬೇಕು ಅಂತ ನೋಡೋದಾದರೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತಿರಬೇಕು, ಸ್ಟ್ರಾಂಗ್ ಪ್ರೊಫಿಷಿಯನ್ಸಿ ಇರಬೇಕು. ಇನ್ನು ರಿಸರ್ಚಿಂಗ್ ಸ್ಕಿಲ್ಸ್ ಇರಬೇಕು. ರಿಸರ್ಚಿಂಗ್ ಸ್ಕಿಲ್ಸ್ ಅಂದರೆ ಈಗ ಇನ್ಶೂರೆನ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ ಅಂದರೆ ಅದನ್ನ ಸ್ಟೋರಿ ಥರ ಹೇಳ್ಬೇಕು. ಲೈಕ್ ಏನಾದ್ರು ಒಂದು ಕ್ವಶನ್ನ ಬಿಲ್ಡ್ ಮಾಡಿ ಅದರ ಅರೌಂಡ್ ಸ್ಟೋರಿನ ಬಿಲ್ಡ್ ಮಾಡಿ ಜನರಿಗೆ ಈಸಿಯಾಗಿ ಅರ್ಥ ಆಗೋ ಥರ ನೀವು ರಿಸರ್ಚ್ ಮಾಡಿ ಕಂಟೆಂಟ್ನ ಮಾಡಬೇಕಿರುತ್ತೆ. ಇನ್ನು ಫೈನಾನ್ಸಲ್ಲಿ ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಇದ್ದರೂ ಒಳ್ಳೆಯದು, ಇನ್ನು ಈಸಿ ಆಗುತ್ತೆ. ಇನ್ನು ಪರ್ಕ್ಸ್ ನೋಡೋದಾದರೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಹಾಗೆ ಕಾಂಪಿಟೇಟಿವ್ ಸ್ಯಾಲ್ರಿ ಸಿಗುತ್ತೆ. ಇನ್ನು ಹೊಸ ಕಂಟೆಂಟ್ ಇನಿಷಿಯೇಟಿವ್ಸ್ನ ಲೀಡ್ ಮಾಡೋವಂಥ ಆಪರ್ಚುನಿಟಿ ಸಿಗುತ್ತೆ. ಇನ್ನು ಇದರ ಇಂಟರ್ವ್ಯೂ ಪ್ರಾಸೆಸ್ನ ನೋಡೋದಾದರೆ ಇದು ಲೈಕ್ 2 weeks ಸ್ಪ್ಯಾನಲ್ಲಿ 4 ರೌಂಡ್ ಮಾಡ್ತಾರೆ. ಒಂದು HR ಕಾಲ್ ಆಗಿರುತ್ತೆ, ಅದಾದಮೇಲೆ ಟಾಸ್ಕ್ ಮತ್ತು ಅಸೈನ್ಮೆಂಟ್ ಕೊಡ್ತಾರೆ, ಅದಾದಮೇಲೆ ಪ್ರೆಸೆಂಟೇಷನ್ ರೌಂಡ್ ಅಂತ ಇರುತ್ತೆ, ಅದಾದಮೇಲೆ ಫೈಲ್ ರೌಂಡ್ ಅಂತ ಇರುತ್ತೆ. ಸೊ 4 ರೌಂಡ್ಸ್ ಇರುತ್ತೆ. 4 ರೌಂಡ್ನು ಕ್ಲಿಯರ್ ಮಾಡಿದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇವ್ರದ್ದು ಆಫೀಸ್ ಬಂದು ಈ ಲೊಕೇಶನ್ಲಿದೆ, ಬಟ್ ನೀವು ಈ ಆಫೀಸ್ಗೆ ಹೋಗೋರು ವರ್ಕ್ ಮಾಡ್ಬೋದು, ಇಲ್ಲ ಅಂದರೆ ಕಂಪ್ಲೀಟ್ ವರ್ಕ್ ಫ್ರಮ್ ಆಪ್ಷನ್ ಕೂಡ ನೀವು ತಗೋಬೋದು. ಇದಕ್ಕೇನಾದ್ರು ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಿ, ನಿಮ್ಮ ನೇಮ್, ಇಮೇಲ್, ಮೊಬೈಲ್ ನಂಬರ್ ಹಾಕಿ, ಮತ್ತು ನಿಮ್ಮ ನೋಟಿಸ್ ಪೀರಿಯಡ್ ಅಂದರೆ ಲೈಕ್ ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ನೋಟಿಸ್ ಪೀರಿಯಡ್ ಹಾಕಬೇಕಿರುತ್ತೆ. ಇನ್ನು ಕರೆಂಟ್ CTC ಎಷ್ಟು, ಎಕ್ಸ್ಪೆಕ್ಟೆಡ್ CTC ಎಷ್ಟು, ಮತ್ತು ನಿಮಗಿರೋ ಸ್ಕಿಲ್ಸ್ ಏನು, ಮತ್ತು ನಿಮ್ಗೆ ಯಾರು ರೆಫರ್ ಮಾಡಿದಾರಾ ಇಲ್ಲ, ಲೈಕ್ ನೀವು ಯೂಟ್ಯೂಬ್ ವಿಡಿಯೋ ನೋಡಿ ಅಪ್ಲೈ ಮಾಡ್ತಾಯಿದ್ರೆ ನೋ ಅಂತ ಹಾಕ್ಬಿಟ್ಟು ಎಲ್ಲಿಂದ ಬಂದಿರೋ ಅದನ್ನೆಲ್ಲ ಹಾಕಿ. ಸೊ ಈ ಥರ ಎಲ್ಲ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಫಿನ್ಶಾರ್ಟ್ಸ್ ನ್ಯೂಸ್ ಲೆಟರ್ ರೈಟರ್ ಜಾಬಲ್ಲಿ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರೇನಾದ್ರು ಜಾಬ್ಗೆ ಹುಡುಕ್ತಾ ಇದ್ದರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.